ಬ್ರೇಕಿಂಗ್ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಟೈಮ್ ಪಾಸ್ ರುಚಿ ಚಾನೆಲಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. ಇಂದು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಕಡಲೆ ಹಿಟ್ಟು, ಉಪ್ಪು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನೀರು ಎಲ್ಲವೂ 10 ನಿಮಿಷಗಳ ಕಾಲ ಒಂದೇ ಪಾತ್ರೆಯಲ್ಲಿ ಭೇಟಿಯಾಗಿವೆ. ನಂತರ 1 ಸ್ಪೂನ್ ಎಣ್ಣೆ ಮತ್ತು 1 ಪ್ಯಾಕ್ ಈನೋ ಕೂಡ ಅದೇ ಪಾತ್ರೆಯಲ್ಲಿ ಸೇರಿದೆ ಎಂದು ಮೂಲಗಳು ತಿಳಿಸಿವೆ. ಸ್ಥಳಕ್ಕೆ ಧಾವಿಸಿದ ನಮ್ಮ ತಂಡ ಪರಿಶೀಲನೆ ನಡೆಸಿದಾಗ ಅವು ಸೇರಿ ಡೋಕ್ಲಾ ಬ್ಯಾಟರ್ ಆಗಿರುವುದು ದೃಢಪಟ್ಟಿದೆ. ಇದೀಗ ಮತ್ತೊಂದು ಸಂಚಲನಕಾರಿ ಬೆಳವಣಿಗೆ. ಬ್ಯಾಟರ್ ಅನ್ನು ಸ್ಟೀಮರಿಗೆ 15 ನಿಮಿಷಗಳ ಕಾಲ ವಿಚಾರಣೆಗೆ ಕಳುಹಿಸಿದ ನಂತರ ಅದು ಮೃದುವಾದ ಡೋಕ್ಲಾವಾಗಿ ಹೊರಬಂದಿದೆ. ಅಷ್ಟೇ ಅಲ್ಲದೆ ಇದು ನಮ್ಮ ಸ್ಥಳದಲ್ಲಿರುವ ಪ್ರತಿನಿಧಿಗಳು ತಿಳಿಸುವ ಪ್ರಕಾರ ಮೃದುವಾಗಿ ಸ್ಪಾಂಜಿಯಂತೆ ಸಿದ್ಧವಾಗಿದ್ದು ಸವಿಯಲು ಸಜ್ಜಾಗಿದೆ. ಇದೆಲ್ಲ ಸಾಲದಂತೆ ಸಾಸಿವೆ, ಕರಿಬೇವು, ಸಕ್ಕರೆ, ಇಂಗು, ಹಸಿಮೆಣಸು ಮತ್ತು ನೀರಿನ ಗ್ಯಾಂಗ್ ಎಲ್ಲವೂ ಒಗ್ಗರಣೆಯ ರೂಪದಲ್ಲಿ ಡೋಕ್ಲಾ ಮೇಲೆ ದಾಳಿ ನಡೆಸಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಡೋಕ್ಲಾ ತುಂಡುಗಳು ಅಷ್ಟು ಮೃದುವಾಗಿದ್ದು ನೋಡಿದವರು ಇನ್ನೊಂದು ಪೀಸ್ ಕೊಡಿ ಎಂದು ಬೇಡಿಕೆ ಇಡುತ್ತಿದ್ದಾರೆ. ತಾಜಾ ಮಾಹಿತಿ ಪ್ರಕಾರ ಹಸಿರು ಚಟ್ನಿ ಮತ್ತು ಡೋಕ್ಲಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತದೆ ಎಂದು ಮೈತ್ರಿಕೂಟ ಒಪ್ಪಂದದಲ್ಲಿ ಸಾಬೀತಾಗಿದೆ. ಈ ರುಚಿಕರ ಸುದ್ದಿಯೊಂದಿಗೆ ನಿಮ್ಮ ಆಹಾರ ವರದಿಗಾರ, ಟೈಮ್ ಪಾಸ್ ರುಚಿಯ ಮಾಲೀಕರು, ಅಡುಗೆ ಮನೆಯಿಂದ ವರದಿ ಮಾಡುತ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಬಿಸಿ ಬಿಸಿ ಸುದ್ದಿಯೊಂದಿಗೆ, ಬಿಸಿ ಬಿಸಿ ಅಡುಗೆಯೊಂದಿಗೆ. ಇದು ಟೈಮ್ ಪಾಸ್ ರುಚಿ ಚಾನೆಲ್. ರುಚಿಯೇ ನಮ್ಮ ಧ್ಯೇಯ, ಹಸುವೆ ನಮ್ಮ ಬ್ರೇಕಿಂಗ್ ನ್ಯೂಸ್. ಈ ಸುದ್ದಿ ನೋಡಿದ ನಂತರ ನಿಮಗೆ ಹಸಿವು ಬಂದಿದ್ದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಮ್ಮದಲ್ಲ.